ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ಇಲ್ಲಿ ದೇವಿ ಅಲಂಕಾರ ನಿನ್ನೆ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಕೊಡಕ್ಕೆ ಸಾರಿಯನ್ನು ಎಲ್ಲ ಹಾಕಿ ಮಾಡಿದ್ದೀನಿ. ಎಲ್ಲವೂ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ನಾನು ಕಳಸ ಹೂಡೋದಷ್ಟೇ ಇವತ್ತು ಇಟ್ಕೊಂಡಿದ್ದೀನಿ. ಆ ವಿಡಿಯೋ ಬೇಕು ಅಂದರೆ ನಂದು ಹಿಂದಿನ ವಿಡಿಯೋ ಇದೆ ನೋಡಿ, ಯಾವ ರೀತಿ ಅಲಂಕಾರ ಮಾಡ್ಬೋದು ಸಾರಿಯಿಂದ ಅಂತ ಹಾಕಿದ್ದೀನಿ, ನೋಡ್ಕೊಬನ್ನಿ. ಹಾಗೆ ನಮ್ಮ ಪೂಜೆ ಮಾಡಿದ್ದೀನಿ. ಇದು ಶಂಕರಾಚಾರ್ಯರ ಫೋಟೋ ಇದೆ, ನಾವು ಎದುರುಗಡೆ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಮಾರಿಕಾಂಬೆ ದೇವಿನೂ ಇದೆ. ನಮ್ಮದು ದೇವ್ರ ಮನೆಯಲ್ಲಿ ಎಲ್ಲ ದೇವರು ಇದೆ. ನಾನು ಹೊರಗಡೆ ಒಂದು ಟಿಪ ಇಟ್ಟು ಮಾಡಿದ್ದೀನಿ. ದೇವಿ ಅಲಂಕಾರ ಅಂದರೆ ನಾನು ನಿನ್ನೆ ಮಾಡ್ಕೊಂಡಿದ್ದೀನಿ ಅಲ್ವಾ. ಇವತ್ತು ಏನು ಮಾಡಿದ್ದೀನಿ, ಅದು ಒಂದು ಗಿಂಡಿಗೆ ಅಕ್ಕಿ ಹಾಕಿ ನಾನೆಲ್ಲ ಅಲಂಕಾರ ಮಾಡಿದ್ದೀನಿ. ಅದು ಅಲಂಕಾರ ಮಾಡುವಾಗ ಸರಿ ಕೂತ್ಕೋಬೇಕು ಅಂತ ಕೆಳಗೆ ಪೀಠದಲ್ಲಿ ಒಂದು ಬೌಲಲ್ಲಿ ಅಕ್ಕಿ ತುಂಬಿಟ್ಟು ಅದರ ಮೇಲೆ ನಾನು ದೇವಿಯನ್ನು ಕುಳಿಸಿರೋದು. ನಂತರ ಕಳಸದ ಒಳಗಡೆ ಅಕ್ಕಿ ಹಾಕಿದ್ದೀನಿ ಅಲ್ವಾ. ಹಾಗೆ ಒಂದು ಅಡಿಕೆ ಮತ್ತು ದುಡ್ಡು ಅಂದರೆ ಒಂದು ಕಾಯಿನ್ ಹಾಕಿಬಿಟ್ಟು, ಅದು ಮಾವಿನ ಎಲೆ ಎಲ್ಲ ಹಾಕಿಬಿಟ್ಟು, ಒಂದು ತೆಂಗಿನಕಾಯಿ ಇಟ್ಟು ದೇವಿಯ ಮುಖವನ್ನು ಹಾಕಿ ಅಲಂಕಾರ ಮಾಡಿದ್ದೀನಿ. ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ. ಇಷ್ಟು ಇವತ್ತು ಮಾಡಿರೋದು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಹಾಗೆ ಪಕ್ಕದಲ್ಲಿ ಗಣಪತಿ ಅಂತ, ನಾವು ಮೊದಲ ಪೂಜೆ ಗಣಪತಿಗೆ ಅಲ್ವಾ. ಹಾಗೆ ಅಲ್ಲಿ ಒಂದು ಅಕ್ಕಿಯ ಮೇಲೆ ಒಂದು ಕಾಯಿ ಇಟ್ಟು ಅದಕ್ಕೆ ಪೂಜೆ ಮಾಡ್ಕೋತೀವಿ ಮೊದಲು. ನಂತರ ದೇವಿ ಪೂಜೆ ಮಾಡಿ ಮನೆಯದು ದೇವ್ರದ್ದು ಪೂಜೆ ಮೊದಲೇ ಮಾಡಿತ್ತು, ನಮ್ಮ ಮನೆಯವ್ರು ಮಾಡಿದರು. ಇದು ನಾನೇ ಮಾಡಿರೋದು, ಯಾಕಂದರೆ ಇದೆಲ್ಲ ನಮ್ಮ ಅತ್ತೆ ಮಾಡ್ತಾ ಬಂದಿರೋದಲ್ವ. ಹಾಗಾಗಿ ಅದೇ ರೀತಿ ನಾನು ಕೂಡ ನಡೆಸ್ಕೊಂಡು ಬಂದಿದ್ದೀನಿ. ನಾನು ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಪೂಜೆ ಮಾಡಿರೋದು. ಮೊದಲೆಲ್ಲ ಪ್ರತಿ ಶುಕ್ರವಾರ ಒಂದು ಕಳಸ ಹೂಡಿ ಪೂಜೆ ಮಾಡ್ತಿದ್ರು. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ. ದೇವಿ ಹೂವೆಲ್ಲ ಹಾಕಿ ಎಲ್ಲ ಮಾಡಿದ್ದೀನಿ. ತುಂಬ ಚೆಂದ ಕಾಣ್ತಾ ಇದೆ. ಬಂದವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಫೋಟೋ ಎಲ್ಲ ತಗೊಂಡೋದ್ರು. ಹಾಗೆ ಇದು ಗಣಪತಿಗೆ ಇದು ಫೋಟೋ ಅಂದರೆ ವರಮಹಾಲಕ್ಷ್ಮಿದು ಪುಸ್ತಕ ಇಟ್ಟಿದ್ದೀನಿ. ಹಾಗೆ ಈ ಥರ ನಾವು ಒಂದು ವೀಳ್ಯದೆಲೆಯಲ್ಲಿ ಕಡಲೆ ಮತ್ತು ಅಡಿಕೆ, ದುಡ್ಡು, ಹಾಗೆ ಬಾಳೆಹಣ್ಣಿಟ್ಟು ನಮ್ಮದು ತುಳಸಿ ಕಟ್ಟೆ ಹತ್ತಿರ, ಬಾಗಿಲ ಹತ್ತಿರ, ದೇವ್ರ ಹತ್ರ ಎಲ್ಲ ಇಡಬೇಕಾಗತ್ತೆ. ಹಾಗೆ ಬಂದವರಿಗೆ ನಾವು ಏನಾದರೂ ಕೊಡಬೇಕಲ್ವ. ಇದೆಲ್ಲ ತಂದಿಟ್ಕೊಂಡಿದ್ದೀನಿ. ಒಂದು ಸ್ಟೀಲ್ ಬೌಲನ್ನು ತಂದಿದ್ದೀನಿ. ಹಾಗೆ ಬಳೆಗಳು, ಬ್ಲೌಸ್ ಪೀಸು, ಹಾಗೆ ಸ್ವೀಟು, ದೇವರ ನೈವೇದ್ಯಕ್ಕೆ ಸ್ವೀಟು. ಮತ್ತು ನಾನೇ ಪಂಚಕಜ್ಜಾಯ ಮನೆಯಲ್ಲೇ ಮಾಡಿರೋದು. ನಾವು ಏನಾದರೂ ಹೈಗ್ರೀವ ಇಂಥವೆಲ್ಲ ಮಾಡಿದರೆ ಬಂದವ್ರಿಗೆ ಕೊಡಲಿಕ್ಕೂ ಸರಿಯಾಗಲ್ಲ, ಮತ್ತು ಯಾರೂ ಗಡಿಬಿಡಿಲೇ ತಿನ್ನಲಿಕ್ಕೂ ಇಷ್ಟಪಡಲ್ಲ ಅಲ್ವಾ. ಹಾಗೆ ಸುಮ್ಮನೆ ಒಂದು ಉಡಿಯನ್ನು ತಗೊಂಡು ಹೋಗ್ತಾರೆ, ಕೈಯೆಲ್ಲ ಒಂದು ರೀತಿ ಆಗುತ್ತೆ. ಅದಕ್ಕೆ ನಾನು ಲಾಡು ಹೊರಗಡೆಯಿಂದನೇ ತರಿಸಿರೋದು. ನಾವು ಮನೇಲಿ ಮಾಡಿರೋದು ಅಂದರೆ ಒಂದು ಬೌಲಲ್ಲಿ ಕೊಟ್ಟರು ಕೂಡ ಗಡಿಬಿಡಿಯಲ್ಲೇ ಇರ್ತಾರಲ್ವ, ಕೈಯೆಲ್ಲ ರಾಡಿ ಆಗೋದು ಈ ಥರ ಆಗುತ್ತೆ ಅಂತ ನಾನು ಲಡ್ಡುವನ್ನು ತಂದು ಉಡಿಗೆ ಹಾಕಿದ್ದೀನಿ. ಒಂದು ಸ್ಟೀಲ್ ಬೌಲು ಅಂದರೆ ಸ್ವಲ್ಪ ದೊಡ್ಡದೇ ತಂದು ಅದ್ರ ಮೇಲೆ ಒಂದು ಬ್ಲೌಸ್ ಪೀಸ್ ಇಡೋದು. ಹಾಗೆ 2 ಬಳೆ, ಹಾಗೆ ದುಡ್ಡು ಇಡ್ತೀವಿ. ಹಾಗೆ ಒಂದು ಬಾಳೆಹಣ್ಣು, ಹಾಗೆ ಕಡಲೆನೇ ಇಡ್ತೀವಿ ಅಲ್ವಾ ನೈವೇದ್ಯಕ್ಕೆ. ದೇವರಿಗೆ ಮೇನು ಕಡಲೆನೇ ಆಗಿರುತ್ತೆ. ಏನಾದರೂ ಒಂದು ಸ್ವೀಟು, ಕಡಲೆ ಇಟ್ಟು ಈ ಥರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋತೀವಿ. ಹಾಗೆ ಒಂದು ಅಡಿಕೆನೂ ಕೂಡ ಇಡ್ತೀವಿ, 2 ಬಳೆ ಇಡುತ್ತೀವಿ. ಹಾಗೆ ಈ ರೀತಿ ಸ್ವೀಟು ಕೈಯಲ್ಲಿ ಕೊಡ್ತೀವಿ ಅಥವಾ ಇದ್ರ ಮೇಲೆ ಇಟ್ಟು ಕೊಡ್ತೀವಿ. ಒಂದು ಕವರ್ ಕೊಟ್ಟಿದ್ರೆ ಆಯಿತು. ಅಂದರೆ ಕೈನೂ ರಾಡಿ ಆಗಬಾರ್ದಲ್ವ. ಬಂದ ಕೂಡಲೇ ನಾವು ಒಂದು ಸ್ವಲ್ಪ ಪಂಚಕಜ್ಜಾಯ ಮಾಡ್ತೀವಿ ಅಲ್ವಾ, ಕಡಲೆ ಮತ್ತು ಸಕ್ಕರೆ ಹಾಕಿ ಮಾಡ್ತೀವಿ. ಅದನ್ನು ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ. ಈ ಥರ ಹೇಗೆ ಮಾಡಿ ಕೊಡೋದು ಬಂದವರಿಗೆ. ಒಂದು ಬೌಲಲ್ಲಿಟ್ಟು ಈ ಥರ ಉಡಿ ತುಂಬಿದರೆ ಆಯಿತು. ಸುಮಾರು ಮಂದಿ ಬಂದಿದ್ದರು. ಒಂದು 15 ಜನಕ್ಕೆ ಕರೆದಿದ್ದೀನಿ. 15ರಿಂದ 20 ಜನ ಬಂದಿದ್ದರು. ನಾನು ಈ ಸಲ ಸಿಂಪಲ್ಲಾಗಿ ಸ್ವಲ್ಪ ಜನಕ್ಕೆ ಕರೆದಿರೋದು. ಮುಂದಿನ ಸಲ ನೋಡಬೇಕು, ಬರ್ತಾರೆ ಒಂದು 50-60 ಮಂದಿ ಎಲ್ಲ. ನಮಗೆ ಇಲ್ಲೆಲ್ಲ ಸುತ್ತಮುತ್ತಲು ಕರೆದ್ರೂ ಬರ್ತಾರೆ. ಆದರೆ ನಾನು ಫಸ್ಟ್ ಟೈಮ್ ಮಾಡಿರೋದಲ್ವ, ಅದಕ್ಕೆ ಸಿಂಪಲ್ಲಾಗಿ ಮಾಡಿರೋದು. ಈ ಥರ ಮಾಡಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ. ಸಾರಿ ಅಂತೂ ಎಲ್ಲರೂ ಹೇಳಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಇದು ವರಮಹಾಲಕ್ಷ್ಮಿಯ ಪುಸ್ತಕ, ಇದನ್ನು ಓದಬೇಕು. ನಾವು ಪೂಜೆ ಮಾಡ್ತೀವಲ್ವ, ನಂತರ ಒಂದು ಅರ್ಧ ಗಂಟೆ ಓದಿದರೆ ಆಯಿತು.
ನಾನು ಬೆಳಿಗ್ಗೆನೇ ಮಾಡಿದ್ದೀನಿ. ಸಾಯಂಕಾಲ ಎಲ್ಲರೂ ಬಂದರು. ನಾನು ಕೂಡ ತುಂಬ ಮನೆಗೆ ಹೋಗಿದ್ದೀನಿ ಇವತ್ತು. ನಾವು ಹೋದರೆ ಅವರು ಬರ್ತಾರೆ ಅಲ್ವಾ, ಹೋಗಿ ಕರೆದು ಬಂದಿದ್ದೀನಿ. ಹಾಗೆ ನಿನ್ನೆನೂ ಕೆಲವೊಬ್ಬರಿಗೆ ಕಾಲ್ ಮಾಡಿ ಕರೆದಿದ್ದೀನಿ. ಕೆಲವೊಂದು 2 ಮನೆಗೆ ಹೋಗಿಯೂ ಕೂಡ ಕರೆದು ಬಂದಿದ್ದೀನಿ. ಸಿಂಪಲ್ಲಾಗಿ ನಮ್ಮ ಮನೇಲಿ ಈ ರೀತಿ ದೇವಿಯ ಆರಾಧನೆ ಮಾಡಿದ್ದೀವಿ. ಈ ಥರ ನಾವು ಒಂದು ಸಾಂಪ್ರದಾಯಿಕವಾಗಿ ಮಾಡ್ತಾ ಬಂದರೆ ಮನೆಯಲ್ಲೆಲ್ಲರೂ ಖುಷಿ ಪಡ್ತಾರೆ. ಮಕ್ಕಳಿರ್ಬೋದು, ಮನೆಯವರು ಇರ್ಬೋದು, ಎಲ್ಲರೂ ಈ ಪೂಜೆಯನ್ನು ಮಾಡಿದರೆ ಅವರಿಗೇನೋ ಒಂದು ರೀತಿ ಸಂತಸ ಅನ್ಬೋದು. ಚಿಕ್ಕ ಮಕ್ಕಳೆಲ್ಲ ಇದ್ದಾಗ, ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನಮ್ಮ ಅತ್ತೆ ಮಾಡ್ತಿದ್ರಲ್ವ, ತುಂಬ ಖುಷಿ ಪಡ್ತಿದ್ರು. ಸ್ಕೂಲಿಂದ ಬಂದಾಗೆಲ್ಲ ಓಡ್ಕೊಂಡು ಬಂದು, ಅಯ್ಯ ಇವತ್ತು ಪೂಜೆ ಅಲ್ವಾ, ಪ್ರಸಾದ ಕೊಡು ಅಂತ ಎಲ್ಲರೂ ಬರೋರು ಮನೆಗೆ. ಅದೆಲ್ಲ ನೋಡಿ ತುಂಬ ಖುಷಿ ಪಡ್ತಿದ್ರು. ನಾನು ಅದಕ್ಕೆ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ನಮ್ಮ ಅತ್ತೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಾನು ಕೂಡ ಈಗ ಅದೇ ರೀತಿ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳು ತುಂಬ ಖುಷಿ ಪಡ್ತಾ ಇದ್ದಾರೆ, ಅಮ್ಮ ನೀನು ಮಾಡು, ಈ ಥರ ಮಾಡು, ಹಾಗೆ ಮಾಡು ಅಂತ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.